ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡರ್ನ್ ಎಜುಕೇಷನ್ ವಿ ಆರ್ ಆಲ್ ಡೂಯಿಂಗ್, ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಜೊತೆಯಲ್ಲಿ ಆರ್ ವಿ ಕ್ಯಾರಿಯಿಂಗ್ ದಿಸ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಅಲಾಂಗ್ ವಿತ್ ಮಾಡರ್ನ್ ಎಜುಕೇಷನ್ ಅನ್ನೋದು ನಮಗೆ ತುಂಬ ಅಗತ್ಯವಾಗಿ ಬೇಕಾಗಿದೆ. ಈ ವ್ಯವಸ್ಥೆನ ನಾವು ಜಾರಿಗೆ ತರಬೇಕು ಅಂತಲೇ ಅಸೆಂಬ್ಲಿನಲ್ಲೇ ಅವರಿಗೆ ಶ್ಲೋಕಗಳನ್ನು ಹೇಳಿಸ್ತೀವಿ, ವಚನಗಳನ್ನು ಹೇಳಿಸ್ತೀವಿ, ಧ್ಯಾನ ಮಾಡಿಸ್ತೀವಿ. ನಂತರ ಯೋಗದ ವ್ಯವಸ್ಥೆ ಇದೆ. ಮನಸ್ಸಿನ ಶಾಂತಿಗೆ ಧ್ಯಾನ ಎಷ್ಟು ಮುಖ್ಯನೋ ಆರೋಗ್ಯಕ್ಕೆ ಯೋಗ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ತರಗತಿಗಳು ಪ್ರಾರಂಭ ಆಗಲಿಕ್ಕೆ ಮುಂಚಿತವಾಗೇ ನಾವು ಇದನ್ನೆಲ್ಲ ಕಲಿಸೋದ್ರಿಂದ ಅವ್ರ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊತಾರೆ ಮತ್ತು ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಕಲಿಸ್ತೀವಿ. ನಮ್ಮ ಸಂಸ್ಕೃತಿಯ ಮೂಲ ಹಿರಿಯರನ್ನು ಗೌರವಿಸುವಂಥದ್ದು. ಇದು ಸೋಷಿಯಲ್ ಬಿಹೇವಿಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಪ್ರತಿಯೊಂದು ಈವೆಂಟ್ಗಳನ್ನು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಈವೆಂಟ್ಗಳಲ್ಲಿ ಅವರ ಉಡುಗೆ ತೊಡುಗೆ ಹೇಗಿರಬೇಕು, ಮತ್ತು ಅವರು ಯಾವ ಕಾರಣಕ್ಕೆ ಈ ಈವೆಂಟ್ಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ, ನಾವು ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯ ಬೇರೆ ಏನು, ಮೂಲ ಏನು ಅನ್ನೋದನ್ನು ಅರ್ಥೈಸಿ ಆ ಮಗು ಸುಸಂಸ್ಕೃತವಾದಂಥ ಪ್ರಜೆಯಾಗಿ ಬಾಳಲಿಕ್ಕೆ ಮಾಡರ್ನ್ ಎಜುಕೇಷನ್ ಜೊತೆ ಟ್ರೆಡಿಷನಲ್ ಎಜುಕೇಷನ್ನು ಕೂಡ ಕೊಡ್ತಾ ಇರೋಂಥದ್ದು ಅತಿ ಮುಖ್ಯ ಈ ನಮ್ಮ ಗುರುಕುಲ ಶಾಲೆಯಲ್ಲಿ.